ಬ್ರಹ್ಮಚರ್ಯ ಪಾರ್ಟ್ 3 ಸ್ನೇಹಿತರೆ, ಸ್ಪಿರಿಚುವಲ್ ಲೈಫ್ ಜರ್ನಿಗೆ ಸ್ವಾಗತ. ನೀವೇನಾದ್ರೂ ಲೆವೆಲ್ 1 ಮತ್ತು ಲೆವೆಲ್ 2 ನೋಡಿಲ್ಲ ಅಂದ್ರೆ ಬೇಗ ಹೋಗಿ ನೋಡಿ. ಇದರಲ್ಲಿ ಬ್ರಹ್ಮಚರ್ಯದ ಪ್ರಾರಂಭದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಹೇಗೆ ನಿವಾರಿಸಿಕೊಳ್ಬೇಕು ಮತ್ತು ಅದರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಎಂಬುದರ ಸಂಪೂರ್ಣ ವಿಡಿಯೋ ಇದೆ. ಅದರ ನಂತರ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಈ ಲೆವೆಲ್ 3 ಇರುತ್ತೆ ಡೇ 90 ಇಂದ 120 ಡೇ ವರೆಗೂ. ಹಾಗಾದ್ರೆ ಬನ್ನಿ, ಲೆವೆಲ್ 3 ಕಂಪ್ಲೀಟ್ ಆದ ನಂತರ ನಿಮಗೆ ಯಾವ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ನಂಬರ್ 1, ನಿಮ್ಮ ಮೆದುಳಿನಲ್ಲಿ ಸಾಕಷ್ಟು ಬದಲಾವಣೆಯಾಗಿರುತ್ತೆ. ನಂಬರ್ 2, ನಿಮಗಾಗುವ ಪ್ರಚೋದನೆಯ ಕಂಟ್ರೋಲ್ ಸಿಕ್ಕಿರುತ್ತೆ. ನಂಬರ್ 3, ನಿಮ್ಮ ವಾಯ್ಸ್ ಡೀಪ್ ಆಗಿರುತ್ತೆ. ನಂಬರ್ 4, ಫ್ಲಾಟ್ ಲೈನ್ ಕಂಟ್ರೋಲ್ ಗೆ ಬಂದಿರುತ್ತೆ. ನಂಬರ್ 5, ನಿಮ್ಮ ಬ್ರೈನ್ ನಲ್ಲಿ ಬರುವ ನಕಾರಾತ್ಮಕ ಯೋಚನೆಗಳು ಕಡಿಮೆ ಆಗಿರುತ್ತವೆ. ನಂಬರ್ 6, ನಿಮ್ಮ ಬಾಡಿಯಲ್ಲಿ ಸಾಕಷ್ಟು ಎನರ್ಜಿ ಹೆಚ್ಚಾಗಿರುತ್ತೆ. ಇದರ ಕಾರಣದಿಂದಾಗಿ ಕೋಪವೂ ಸಹ ಹೆಚ್ಚಾಗಿರುತ್ತೆ. ಇದು ಈ ಲೆವೆಲ್ ನ ಸಮಸ್ಯೆಯಾಗಿದೆ. ಇದನ್ನ ಹೇಗೆ ಪರಿಹರಿಸಿಕೊಳ್ಬೇಕು ಮತ್ತು ಲೆವೆಲ್ 3 ನಲ್ಲಿ ಆಗುವ ಎಕ್ಸ್ಪೀರಿಯನ್ಸ್ ಗಳನ್ನ ತಿಳ್ಕೊಂಬರೋಣ ಬನ್ನಿ. ಲೆವೆಲ್ 1 ಮತ್ತು ಲೆವೆಲ್ 2 ಕಂಪ್ಲೀಟ್ ಆದ ನಂತರ ನಿಮಗೆ ಸಾಕಷ್ಟು ಬೆನಿಫಿಟ್ ಗಳು ಸಿಕ್ಕಿರುತ್ತವೆ. ಲೆವೆಲ್ 1 ಮತ್ತು ಲೆವೆಲ್ 2 ನಲ್ಲಿ ಮೆಡಿಟೇಷನ್ ಮತ್ತು ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿದ್ದೆ. ಆದ್ರೆ ಲೆವೆಲ್ 3 ನಲ್ಲಿ ಮೆಡಿಟೇಷನ್ ಮತ್ತು ಎಕ್ಸರ್ಸೈಸ್ ಕಂಪಲ್ಸರಿ ಆಗಿ ಮಾಡಲೇಬೇಕಿರುತ್ತೆ. ಲೆವೆಲ್ 3 ನಲ್ಲಿ ನಿಮ್ಮೊಳಗೆ ಕೋಪ ಹೆಚ್ಚಾಗಿರುತ್ತೆ, ಯಾಕಂದ್ರೆ ನಿಮ್ಮ ಒಳಗೆ ಎನರ್ಜಿ ಹೆಚ್ಚಾಗಿರುತ್ತೆ ಮತ್ತು ಈ ಎನರ್ಜಿಯನ್ನ ಬೇರೆ ಕಡೆ ಡೈವರ್ಟ್ ಮಾಡೋ ಅವಶ್ಯಕತೆ ಇರುತ್ತೆ. ಕೋಪದಲ್ಲಿ ನೀವು ಎಡವಟ್ಟು ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಇದನ್ನ ನಿಯಂತ್ರಿಸಲು ಮೆಡಿಟೇಷನ್ ಮತ್ತು ಫಿಸಿಕಲ್ ಎಕ್ಸರ್ಸೈಸ್ ಕಂಪಲ್ಸರಿ ಮಾಡಲೇಬೇಕಿರುತ್ತೆ. ನೋಡಿ, ಲೆವೆಲ್ 3 ನಲ್ಲಿ ನಿಮ್ಮ ಒಳಗೆ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇದರ ಜೊತೆಗೆ ಅರ್ಜ್ ಅಂದ್ರೆ ಪ್ರಚೋದನೆಯೂ ಸಹ ಬರ್ತಾ ಇರುತ್ತೆ. ಲೆವೆಲ್ 1 ಮತ್ತು ಲೆವೆಲ್ 2 ನಲ್ಲಿ ನಿಮ್ಮ ದೇಹವು ತಯಾರಿ ಆಗ್ತಾ ಇರುತ್ತೆ ಸ್ಪಿರಿಚುವಲ್ ಲೈಫ್ ನ ಅನುಭವ ಮಾಡೋದಕ್ಕೆ. ಲೆವೆಲ್ 3 ಕಂಪ್ಲೀಟ್ ಆಗ್ತಾ ಆಗ್ತಾ ನಿಮ್ಮ ಒಳಗೆ ಅರ್ಜ್ ಅಂದ್ರೆ ಪ್ರಚೋದನೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲಿಯವರೆಗೆ ಇದನ್ನ ನಿಯಂತ್ರಿಸಲು ನಿಮ್ಮ ಎನರ್ಜಿಯನ್ನ ಬೇರೆ ಕಡೆ ಡೈವರ್ಟ್ ಮಾಡಬೇಕಿರುತ್ತೆ. ಹೀಗಾಗಿ ಲೆವೆಲ್ 3 ನಲ್ಲಿ ಒಂದು ಹೊಸ ರೂಲ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಅದುವೇ ಪ್ರೇಯರ್ ಗಾಡ್, ಭಗವಂತನನ್ನ ಪ್ರಾರ್ಥನೆ ಮಾಡುವುದು. ಯಾಕಂದ್ರೆ ಇದು ಪಾಸಿಟಿವ್ ಎನರ್ಜಿಯ ಸೋರ್ಸ್ ಆಗಿದೆ. ಇದು ನಿಮಗೆ ಲೈಫ್ ಲಾಂಗ್ ಬ್ರಹ್ಮಚರ್ಯ ಪಾಲನೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಭಗವಂತನನ್ನು ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಒಳಗೆ ಪಾಸಿಟಿವ್ ಎನರ್ಜಿ ಜಾಗೃತಿ ಆಗುತ್ತೆ. ಇದು ನಿಮ್ಮಲ್ಲಿ ನೆಗೆಟಿವಿಟಿ ಬರುವುದನ್ನ ತಡೆಯುತ್ತದೆ. ಈಗ ನೋಡೋಣ ನಾವು ಲೆವೆಲ್ 3 ಅನ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ನಾನು ನಿಮಗೆ ಮೆಡಿಟೇಷನ್ ಬಗ್ಗೆ ಹೇಳಿದೆ. ಮೆಡಿಟೇಷನ್ ನ ಎರಡು ರೀತಿಯಲ್ಲಿ ಮಾಡಬಹುದು. ಮೊದಲನೇದಾಗಿ ವಿತ್ ಮ್ಯೂಸಿಕ್, ಎರಡನೇದಾಗಿ ವಿತೌಟ್ ಮ್ಯೂಸಿಕ್. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಅಥವಾ ನಿಮಗೆ ಫೋಕಸ್ ಬರ್ತಿಲ್ಲ ಅಂದ್ರೆ ಸ್ಪಿರಿಚುವಲ್ ಮ್ಯೂಸಿಕ್ ಗಳಾದ ಹನುಮಾನ್ ಚಾಲಿಸ ಅಥವಾ ಮೆಡಿಟೇಷನ್ ಮ್ಯೂಸಿಕ್ ಗಳನ್ನ ಕೇಳ್ತಾ ಮಾಡಬಹುದು. ಇವು ನಿಮಗೆ ಯೂಟ್ಯೂಬ್ ಅಲ್ಲೇ ಫ್ರೀ ಆಗಿ ಸಿಗುತ್ತೆ. ಧ್ಯಾನ ಮಾಡುವಾಗ ಉಸಿರಾಟದ ಮೇಲೆ ಕೇಂದ್ರೀಕರಿಸಲು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಮ್ಯೂಸಿಕ್ ಗಳ ಮೇಲೆ ಗಮನ ಹರಿಸೋದ್ರಿಂದ ನಿಮ್ಮ ಒಳಗೆ ಏಕಾಗ್ರತೆ ಬರುತ್ತೆ. ಇನ್ನು ವಿತೌಟ್ ಮ್ಯೂಸಿಕ್ ಲೆವೆಲ್ 3 ಗೆ ಬರುವಷ್ಟರಲ್ಲಿ ನಿಮ್ಮ ಒಳಗೆ ಒಂದು ರೀತಿಯ ಏಕಾಗ್ರತೆ ಬಂದಿರುತ್ತೆ. ಹೀಗಾಗಿ ನೀವು ವಿತೌಟ್ ಮ್ಯೂಸಿಕ್ ಮೆಡಿಟೇಷನ್ ಮಾಡಬಹುದು. ಇದರ ಜೊತೆಗೆ ಒಂದು ಸ್ಪಿರಿಚುವಲ್ ಬುಕ್ ಓದೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಅಥವಾ ಭಗವದ್ಗೀತೆಯನ್ನಾದ್ರೂ ಓದಿ. ನಿಮಗೆ ಓದಲು ಆಗದಿದ್ರೆ ಅದರ ಆಡಿಯೋವನ್ನಾದ್ರೂ ಕೇಳಿ. ನೀವು ಒಬ್ಬರೇ ಇರುವಾಗ ಸ್ಪಿರಿಚುವಾಲಿಟಿ ಸಾಂಗ್ ಮತ್ತು ಮ್ಯೂಸಿಕ್ ಗಳನ್ನ ಕೇಳಿ. ಅಂದ್ರೆ ಹನುಮಾನ್ ಚಾಲಿಸ, ಶಿವ ಸ್ತೋತ್ರಗಳನ್ನ ಕೇಳಿ. ಯಾಕಂದ್ರೆ ಇವು ಪಾಸಿಟಿವಿಟಿಯ ತರಂಗಗಳಾಗಿವೆ. ಬಹಳ ಜನ ತಿಳ್ಕೊಂಡಿದ್ದಾರೆ ಭಗವದ್ಗೀತೆ ಕೇವಲ ಒಂದು ಧರ್ಮಕ್ಕೆ ಸೇರಿದ ಗ್ರಂಥ ಅಂತ. ಆದರೆ ಭಗವದ್ಗೀತೆ ಇಡೀ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಈ ಸೃಷ್ಟಿಯ ಬಗ್ಗೆ ತಿಳಿಯಬೇಕಾದರೆ ಅಥವಾ ನಿಮ್ಮ ಜೀವನದ ಬಗ್ಗೆ ತಿಳಿಯಬೇಕಾದರೆ ಒಂದು ಬಾರಿಯಾದರೂ ಭಗವದ್ಗೀತೆಯನ್ನ ಓದಿ ನೋಡಿ. ಇದು ನಿಮ್ಮ ಬ್ರಹ್ಮಚರ್ಯದಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಇಡೀ ಬ್ರಹ್ಮಾಂಡವನ್ನು ಅರ್ಥ ಮಾಡಿಕೊಳ್ಳುವ ನಾಲೆಡ್ಜ್ ನಿಮ್ಮಲ್ಲಿ ಇಂಪ್ರೂವ್ ಆಗುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಹೇಳ್ತಾರೆ, ಯಾವ ವ್ಯಕ್ತಿಯು ಯಾವ ಕರ್ಮವನ್ನು ಮಾಡುತ್ತಾನೋ ಆ ವ್ಯಕ್ತಿಗೆ ಅವನ ಕರ್ಮದ ಫಲ ಸಿಕ್ಕೇ ಸಿಗುತ್ತೆ. ಇದನ್ನೇ ನ್ಯೂಟನ್ ಹೇಳ್ತಾರೆ, ಟು ಎವ್ರಿ ಆಕ್ಷನ್ ದೇರ್ ಈಸ್ ಆನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಅಂದ್ರೆ ನಾವು ಏನನ್ನು ಕೊಡುತ್ತೇವೆಯೋ ಅದೇ ರೀತಿಯಲ್ಲಿ ನಮಗೆ ಮರಳಿ ಪ್ರತಿಕ್ರಿಯೆ ಸಿಗುತ್ತದೆ. ಆದ್ದರಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿ, ನಿಮಗೆ ಏನು ಸಿಗಬೇಕೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಇದೇ ರೀತಿ ನಿಮ್ಮ ಒಳಗೂ ಸಹ ಕೆಲಸ ನಡೆಯುತ್ತದೆ. ಹೊಸ ಹೊಸ ವಿಷಯಗಳನ್ನ ತಿಳಿತಾ ಹೋಗಿ ಮತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗಿ. ಇದರ ನಂತರ ನಿಮಗೆ ಇನ್ನೊಂದು ಸ್ಟೆಪ್ ಬರುತ್ತೆ, ಅದುವೇ ಸ್ಪಿರಿಚುವಾಲಿಟಿ, ಆಧ್ಯಾತ್ಮ. ಇದರಲ್ಲಿ ವೀರ್ಯ ರಕ್ಷಣೆಯು ಅತ್ಯಂತ ಮುಖ್ಯವಾಗಿರುತ್ತೆ. ಇದು ಲೆವೆಲ್ 1 ಮತ್ತು ಲೆವೆಲ್ 2 ನಲ್ಲೇ ಇತ್ತು. ಆದ್ರೆ ತುಂಬಾ ಜನ ಕೇಳ್ತಾ ಇದ್ದೀರಾ ನೈಟ್ ಫಾಲ್ ಅನ್ನ ಹೇಗೆ ತಡೆಯೋದು ಅಂತ. ಇದನ್ನ ನಾನು ನಿಮಗೆ ಲೆವೆಲ್ 1 ನಲ್ಲೇ ಹೇಳಿದೆ. ಆದ್ರೆ ಈಗ ಇನ್ನೊಂದು ವಿಧಾನವನ್ನ ಮಾಡಿ. ನೀವು ಮಲಗುವ 1 ಗಂಟೆಯ ಮುಂಚೆ ಮೊಬೈಲ್ ಫೋನ್ ನ ಯೂಸ್ ಮಾಡಬೇಡಿ ಮತ್ತು ಮಲಗುವ ಮುನ್ನ ಗಾಯತ್ರಿ ಮಂತ್ರವನ್ನ ಜಪಿಸಿ. ಇಲ್ಲ ಅಂದ್ರೆ ನಿಮಗೆ ಇಷ್ಟವಾಗಿರುವ ದೇವರನ್ನ ಸ್ಮರಣೆ ಮಾಡಿ ಮಲಗಿ. ಸ್ಪೈಸಿ ಫುಡ್ ಮತ್ತು ಜಂಕ್ ಫುಡ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಆದಷ್ಟು ಸಸ್ಯಾಹಾರವನ್ನೇ ಸೇವಿಸಿ. ನೀವು ಯಾವಾಗ ಧ್ಯಾನಕ್ಕೆ ಕೂರ್ತಿರೋ ಅವಾಗ ನಿಮಗೆ ಹೊಸ ಹೊಸ ಅನುಭವಗಳ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನ ನೀವು ಜೀವನದಲ್ಲಿ ಹಿಂದೆಂದೂ ಯಾವತ್ತೂ ಕೂಡ ಅನುಭವಿಸಿರೋದಿಲ್ಲ ಮತ್ತು ನೀವು ಆವಾಗ ಅನುಭವಿಸುವಂತಹ ಆನಂದ ಹೇಳಲು ಅಸಾಧ್ಯ. ಅಷ್ಟೊಂದು ಸಂತೋಷ ಮತ್ತು ನೆಮ್ಮದಿ ಈ ಜರ್ನಿಯಲ್ಲಿರುತ್ತೆ. ನೀವು ಧ್ಯಾನ ಮಾಡುವಾಗ ದೇವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಬ್ರಹ್ಮಚರ್ಯದ ಅರ್ಥ ಇದೇ ಆಗಿದೆ. ಬ್ರಹ್ಮ ಅಂದರೆ ದೇವರು, ಚರಿ ಅಂದರೆ ದಾರಿ, ಬ್ರಹ್ಮಚಾರಿ ಅಂದರೆ ದೇವರನ್ನ ಅರ್ಥ ಮಾಡಿಕೊಳ್ಳುವ ಆದಿ ಅಂತ. ಲೆವೆಲ್ 1 ರಿಂದ ಲೆವೆಲ್ 5 ರವರೆಗೆ ಇರುವ ಈ ಆದಿಯಲ್ಲಿ ನಿಮ್ಮ ಲೈಫ್ ನಲ್ಲಿ ಹೊಸ ಅನುಭವದ ಜೊತೆ ಹೊಸ ಜೀವನವನ್ನ ಅನುಭವಿಸುತ್ತೀರಿ. ಪ್ರತಿದಿನಾಲು ಹೊಸ ಹೊಸದನ್ನ ಕಲಿತಾ ಹೋಗಿ. ಹೊಸ ಭಾಷೆ ಆಗಿರ್ಬೋದು, ಹೊಸ ವಿಷಯ ಆಗಿರ್ಬೋದು. ಈ ಲೆವೆಲ್ 3 ಕಂಪ್ಲೀಟ್ ಆದ ನಂತರ ನಿಮಗೆ ಲೆವೆಲ್ 4 ನಲ್ಲಿ ನಿಮ್ಮ ಒಳಗೆ ಇರುವ ಭಯ ಮತ್ತು ಆತಂಕವನ್ನ ಹೇಗೆ ದೂರ ಮಾಡುವುದು, ಲೆವೆಲ್ 4 ನಲ್ಲಿ ನಮಗೆ ಯಾವ ಬೆನಿಫಿಟ್ ಸಿಗುತ್ತೆ, ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕಂತಿದ್ರೆ ಲೆವೆಲ್ 4 ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ.